ಧನುರಾಶಿ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗದ ಬಗ್ಗೆ ಪ್ರಯತ್ನ ಮಾಡಿದರೆ ಖಂಡಿತ ಉದ್ಯೋಗ ಪ್ರಾಪ್ತವಾಗುವ ಯೋಗ ಇದೆ. ನಿರಂತರ ಸಾಧನೆ ಮಾಡಿ. ಅಥವಾ ಉದ್ಯೋಗದಲ್ಲಿರುವವರು ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವಂತಹ ಸಾಧ್ಯತೆಗಳೂ ಇದೆ. ಸರಕಾರಿ ಉದ್ಯೋಗದವರಿಗೆ ಒಳ್ಳೆಯ ಸ್ಥಾನಮಾನಗಳ ಸಹಕಾರಗಳು ಸಹಾಯಗಳು ದೊರಕಿ ನಿಮ್ಮ ಸಂಪತ್ತು ಬಡ್ತಿಯಾಗುವಂತಹ ಯೋಗಗಳು ಉಂಟಾಗುತ್ತೆ. ಆರ್ಥಿಕ ಸ್ಥಿತಿ ಪ್ರಗತಿ ಇದೆ. ಕಾರ್ಯಕ್ಷೇತ್ರದಲ್ಲಿ ಬಿಡುವಿಲ್ಲದಂತಹ ಸಾಧನೆ ಇದೆ. ಆದರೆ ಮನೆಯಲ್ಲಿ ಕಾರಣವಿಲ್ಲದೆ ಕಿರಿಕಿರಿಗಳು ಉಂಟಾಗುವುದರಿಂದ ತಮ್ಮ ಪ್ರಯತ್ನಕ್ಕೆ ಕೆಲವು ತಟಸ್ಥತೆಗಳ ಅನುಭವಗಳು ಉಂಟಾಗುತ್ತೆ. ತಾವು ಈ ದಿನ ಮಾಡಬೇಕಾದ ದೇವತಾ ಆರಾಧನೆ ಗಣಪತಿಯ ಆರಾಧನೆಯನ್ನು ಮಾಡಬೇಕು. ಹಾಗೆಯೇ ಲಕ್ಷ್ಮೀನಾರಾಯಣ ದೇವರ ಪ್ರಾರ್ಥನೆ ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಮಕರ ರಾಶಿ. ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಜಾಗೃತಿ ಇರಬೇಕು. ಸಹೋದರ ಸೋದರ ಮಾವಂದಿರ ಮಧ್ಯದಲ್ಲಿ ನಡೆಯುವ ಅಸಮಾಧಾನದ ಘಟನೆಯಿಂದಾಗಿ ಸ್ವಲ್ಪ ಮಾನಸಿಕ ಒತ್ತಡಗಳು ಅಧಿಕವಾಗುವ ಸಾಧ್ಯತೆಗಳು ಉಂಟಾಗುತ್ತೆ. ತಾವು ಮಾಡಿದ ನಿರ್ಧಾರವೇ ಸರಿ ಅಂದುಕೊಳ್ಳುವ ಗುಣಗಳು ನಿಮ್ಮ ಸ್ನೇಹ ಆತ್ಮೀಯತೆ ಸಂಬಂಧ ಇದಕ್ಕೆ ಧಕ್ಕೆ ಉಂಟಾಗುವ ಸಾಧ್ಯತೆಗಳಿದೆ. ಅದರಿಂದ ಹೊಂದಾಣಿಕೆಯಿಂದ ಈ ದಿನವನ್ನು ತಾವು ನಿರ್ಣಯವನ್ನು ತೆಗೆದುಕೊಂಡರೆ ಒಳ್ಳೆಯ ಫಲ ನಿಮ್ಮದಾಗುತ್ತೆ. ಆರೋಗ್ಯದ ಬಗ್ಗೆಯೂ ಜಾಗ್ರತೆ ಇರಲಿ. ಪ್ರಯಾಣ ಮಾಡುವ ಅವಕಾಶಗಳು ಜಾಸ್ತಿಯಾಗಿ ಕಾಣಿಸುತ್ತೆ. ತಾವು ಮಾಡಬೇಕಾದ ಈ ದಿನದ ದೇವತಾರಾಧನೆ ಸ್ಕಂದಾರಾಧನೆ, ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನು ಮಾಡಿ, ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಕುಂಭರಾಶಿ. ಈ ರಾಶಿಯವರಾದ ತಮಗೆ ಈ ದಿನ ಮಾತಾಪಿತೃಗಳ ಆರೋಗ್ಯದ ಬಗ್ಗೆ ಜಾಗ್ರತೆ ಇರಬೇಕು. ಅಥವಾ ನಿಮ್ಮ ಹಿರಿಯರ ಆರೋಗ್ಯದ ವಿಷಯದಲ್ಲಿ ಧನನಷ್ಟ ಯೋಗವಾಗುವ ಸಾಧ್ಯತೆಗಳಿದೆ. ಕಾರಣವಿಲ್ಲದೆ ಆಪಾದನೆಗಳು ಬರುವ ಸಾಧ್ಯತೆಯೂ ಇದೆ. ನಿಮ್ಮ ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲವು ಈ ದಿನ ಕಾಣುವ ಸಾಧ್ಯತೆ ಕಡಿಮೆ ಇದೆ. ಅದರಿಂದ ಸಾಧನೆ ಮತ್ತು ಫಲ ಮುಂದೆ ಇದೆ ಅಂತ ಹೇಳುವ ಮನಸ್ಥಿತಿಯು ನಿಮ್ಮ ನೆಮ್ಮದಿಗೆ ಕಾರಣವಾಗುತ್ತೆ. ಕುಂಭರಾಶಿಯವರು ಈ ದಿನ ಮಾಡಬೇಕಾದ ದೇವತಾ ಆರಾಧನೆ ದುರ್ಗಾಪರಮೇಶ್ವರಿ ಆರಾಧನೆಯನ್ನು ಮಾಡುವುದು, ಮಹಾಗಣಪತಿಯ ಸೇವೆಯನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಮೀನರಾಶಿ. ದಿನಪ್ರಾರಂಭದಲ್ಲಿ ಸಂತೋಷಗಳ ವ್ಯವಹಾರಗಳು ಅಭಿವೃದ್ಧಿಯನ್ನು ಕಂಡು ಸಂಧ್ಯಾಕಾಲದಲ್ಲಿ ಮಾಡುವ ವ್ಯವಹಾರವು ತಟಸ್ಥವಾಗುವ ಯೋಗ ಜಾಸ್ತಿಯಾಗಿ ಕಾಣಿಸುತ್ತಾ ಇದೆ. ಕಾರಣ ತಾವು ತೆಗೆದುಕೊಂಡ ನಿರ್ಧಾರವು ಸಮಂಜಸವಾಗಿಲ್ಲದೆ ಇರುವುದರಿಂದಾಗಿ ಸೂಕ್ತ ನಿರ್ಧಾರವನ್ನು ಮಾಡಿದರೆ ದಿನಪೂರ್ತಿ ಸಂತೋಷವನ್ನು ಅನುಭವಿಸುವ ಯೋಗ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ವ್ಯಾಪಾರಸ್ಥರಿಗೆ ಈ ದಿನ ಮಧ್ಯಮ ಫಲ. ವ್ಯವಹಾರದ ಸ್ಥಳವನ್ನು ಬದಲಾಯಿಸಿಕೊಳ್ಳುವಂತಹ ಮನಸ್ಥಿತಿ. ನಿಮ್ಮೊಂದಿಗೆ ಕೆಲಸ ಮಾಡುವ ಸೇವಕರಿಂದ ನಷ್ಟಾದಿಗಳು ಪ್ರಾಪ್ತಿ. ಮಾತಾಪಿತೃಗಳ ವಿಷಯದಲ್ಲಿ ಪೂರ್ವಾರ್ಜಿತ ಸಂಪತ್ತಿನ ವಿವಾದಗಳು ಸಂಭವಿಸುವ ಲಕ್ಷಣಗಳು ಈ ದಿನ ಜಾಸ್ತಿಯಾಗಿದೆ. ಅದರಿಂದ ಸೂಕ್ತ ಮತ್ತು ಸಮಂಜಸವಾದ ತೀರ್ಮಾನವೇ ನಿಮ್ಮ ಪಾಲಿಗೆ ಈ ದಿನ ಪರಿಹಾರ. ನಾಗದೇವರ ಆರಾಧನೆ, ಮಹಾಗಣಪತಿಯ ಸೇವೆ ಇಷ್ಟಾರ್ಥ ಸಿದ್ಧಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.